ತಗೊಳ್ಬೇಕಂದ್ರೂ 10 ಸತಿ ಯೋಚನೆ ಮಾಡಿ ತಗೊಳ್ಳಿ. ಅದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಎಕ್ಸ್ಟ್ರಾನೇ ಹಾಕ್ತಾರೆ, ಅದರಲ್ಲೂ ಮೋಸ ಮಾಡ್ತಾರೆ. ಕಂಪನಿ ಕಡೆಯಿಂದ ಬರಲ್ಲ, ಲೋಕಲಿಂದ ಬರ್ತೀವಿ ಅಂತ ಹೇಳ್ತಾರೆ, ತುಂಬ ಮೋಸ ಮಾಡ್ತಾರೆ. ಸೊ 6 ಮಂತ್ಸ್ ಹಿಂದೆ ನಾನೊಂದು ವಾಟರ್ ಪ್ಯೂರಿಫೈಯರ್ ಮನೆಗೆ ಅಂತ ತಗೊಂಡಿದ್ದೆ. ಅದೇನಾಗಿತ್ತಂದರೆ ಒಂದು 6 ಮಂತ್ಸ್ ಆದಮೇಲೆ ಅದು ಸಡನ್ನಾಗಿ ಮೋಟರ್ ರನ್ ಆಗೋದು ನಿಂತೋಯ್ತು. ನಾನು ಪ್ಯೂರಿಫೈಯರ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಈ ಥರ ಸರ್ವಿಸ್ ಬೇಕಾಗಿದೆ, ಮೋಟರ್ ಕೂಡ ಓಡ್ತಿಲ್ಲ, ಸ್ವಲ್ಪ ಬಂದು ಚೆಕ್ ಮಾಡಿ, ಹೆಂಗಿದ್ರು ಫಿಲ್ಟರ್ನ ಚೇಂಜ್ ಮಾಡಬೇಕಲ್ವಾ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿ ಕರೆದೆ. ಅವ್ರು ಹೇಳಿದ್ರು ಇವತ್ತೇ ಬೆಳಗ್ಗೆ ಅಂದರೆ 11 ಗಂಟೆಗೆ ನಾನು ಕಾಲ್ ಮಾಡಿ ಹೇಳಿರ್ತೀನಿ ಅಂದರೆ ಅವರು ಮಧ್ಯಾಹ್ನನೇ ಬರ್ತೀನಿ ಮೇಡಮ್ ಅಂತ ಇನ್ಫಾರ್ಮ್ ಮಾಡ್ತಾರೆ. ಸೊ ಅವಾಗಿರಬೇಕಾದ್ರೆ ಅವ್ರು ನನಗೆ ಮಧ್ಯಾಹ್ನ ಕಾಲ್ ಮಾಡಿ ಬಂದು ಮನೇಲಿ ಫಿಲ್ಟರ್ನ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ, ಪ್ಲಸ್ ಅಡಾಪ್ಟರ್ ಹೋಗಿದೆ ಮೇಡಮ್ ಅಂತ ಹೇಳ್ತಾರೆ. ಸೊ ಆವಾಗ ನಾನು ನಮ್ಮಮ್ಮ ಹತ್ರ ಮಾತಾಡಿ ಫಿಲ್ಟರ್ನು ಚೇಂಜ್ ಮಾಡಿಸಿ, 2 ಫಿಲ್ಟರ್ ಹಾಕ್ಸಿದ್ದೀವಿ, ಫಿಲ್ಟರ್ಸ್ನೂ ಚೇಂಜ್ ಮಾಡಿಸಿ ಅಡಾಪ್ಟರ್ನ ಕೂಡ ಚೇಂಜ್ ಮಾಡಿಸಿದ್ದೀನಿ. ಅಡಾಪ್ಟರ್ಗೆ 850 ಅಂದರು, ಆನ್ಲೈನಲ್ಲಿ ನೋಡಿದ್ರೆ 250, 200, 300 ಅಂತ ಇದೆ. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು 600ಗೆ ಬಾರ್ಗೇನ್ ಮಾಡಿ ನಾನು ಹಾಕಿಸ್ದೆ. ಅದಾದಮೇಲೆ ಫಿಲ್ಟರ್ಸು ಅವ್ರು ಹೇಳೋ ಪ್ರಕಾರ 450 ಅಂತ ಹೇಳ್ತಿದ್ರು. ನಾನು ಹೇಳಿದೆ ಅಮೆಝಾನಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಸೇರಿಸಿ 400 ಕೊಡಿ ಮೇಡಮ್ ಅಂತ ಫೈನಲ್ ಆಗಿ ಒಪ್ಕೊಂಡ್ರು. ಸೊ ಫಿಲ್ಟರ್ ಸರ್ವಿಸ್ ಚಾರ್ಜಸ್ ಪ್ಲಸ್ ಆ ಅಡಾಪ್ಟರ್ ಚಾರ್ಜಸ್ ಬಂದು ನನಗೆ 1200 ಆಯಿತು. ಫಿಲ್ಟರ್ಸ್ನ ಚೇಂಜ್ ಮಾಡಿ ಹೋಗಿದ್ದು ಮಾರನೇ ದಿನವೇ ಅಡಾಪ್ಟರು ಕೈ ಕೊಡ್ತು, ಫಿಲ್ಟರು ಓಡ್ತಿರಲಿಲ್ಲ. ನೆಕ್ಸ್ಟ್ ಡೇ ನ್ಯೂ ಇಯರ್ ಆಗಿರೋದ್ರಿಂದ ಕ್ಯಾನ್ ತಗೊಂಡು ನಾವು ಹೇಗೋ ಮ್ಯಾನೇಜ್ ಮಾಡಿದ್ರಿ. ಸೇಮ್ ಡೇ